ಕಂಟ್ರಿ ಪಾಕ್ ಮೇಲೆ ಭಾರತ ತರತರವಾಗಿ ದಾಳಿಯನ್ನ ಮುಂದುವರೆಸಿದೆ. ಜೈಶಂಕರ್ ಜೊತೆ 10 ದೇಶಗಳ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. ಜಪಾನ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಇತರೆ ದೇಶಗಳ ಸಚಿವರು ಮಾಹಿತಿಯನ್ನ ಜೈಶಂಕರ್ ಅವರಿಂದ ಪಡ್ಕೊಂಡಿದ್ದಾರೆ. ಉಗ್ರರ ವಿರುದ್ಧದ ಹೋರಾಟಕ್ಕೆ ನಮ್ಮ ಸಾಥ್ ಇದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಕಂಟ್ರಿ ಪಾಕ್ ಮೇಲೆ ಭಾರತ ಎಲ್ಲಾ ರೀತಿಯಲ್ಲೂ ಥರಥರವಾಗಿ ದಾಳಿಯನ್ನ ಮುಂದುವರೆಸಿದೆ. ಜೈಶಂಕರ್ ಜೊತೆ 10 ದೇಶಗಳ ಸಚಿವರು ಮಾತನ್ನ ಆಡಿದ್ದಾರೆ. ಜಪಾನ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಇತರೆ ದೇಶಗಳ ಸಚಿವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನ್ ನಡೀತಾ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ, ಇನ್ನ ಉಗ್ರರ ವಿರುದ್ಧದ ಹೋರಾಟಕ್ಕೆ ನಮ್ಮ ಸಾಥ್ ಇದ್ದೇ ಇದೆ ಅನ್ನುವಂತಹ ಮಾತನ್ನ, ಭರವಸೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರ ಜೊತೆ 10ಕ್ಕೂ ಹೆಚ್ಚು ದೇಶಗಳ ಸಚಿವರು ಮಾತನಾಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಮ್ಮ ಉಗ್ರರ ವಿರುದ್ಧದ ಹೋರಾಟಕ್ಕೆ ನಮ್ಮ ಸಾಥ್ ಇದ್ದೇ ಇದೆ ಅನ್ನುವಂತಹ ಮಾತನ್ನು ಸಹ ಆಡಿದ್ದಾರೆ. जा देख भाई ए ಪಾಕಿಸ್ತಾನದ 3 ಫೈಟರ್ ಜೆಟ್ ಅನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಕರಾಚಿಯ 16 ಪ್ರದೇಶಗಳಲ್ಲಿ ಭಾರತೀಯ ಸೇನೆಯಿಂದ ವಾಯು ದಾಳಿಯನ್ನ ನಡೆಸಲಾಗಿದೆ. ಭಾರತದ ದಾಳಿಗೆ ಲಾಹೋರ್ನ ಜಿನ್ನಾ ಮಾರ್ಕೆಟ್ ಇದೀಗ ಪೀಸ್ ಆಗಿ ಹೋಗಿದೆ. ಭಾರತದ ದಾಳಿಗೆ ತತ್ತರಿಸಿ ಹೋಗಿದೆ. ಡ್ರೋನ್ ದಾಳಿಗೆ ಲಾಹೋರ್ ಇದೀಗ ತತ್ತರಿಸಿ ಹೋಗಿರೋದು. ಅಲ್ಲಿನ ಜಿನ್ನಾ ಮಾರ್ಕೆಟ್ ಛಿದ್ರವಾಗಿದೆ. ಭಾರತದ ದಾಳಿಗೆ, ಭಾರತ ಮಾಡಿರುವಂತಹ ಡ್ರೋನ್ ದಾಳಿಗೆ ಲಾಹೋರ್ ಛಿದ್ರವಾಗಿದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಲಾಹೋರ್ನಲ್ಲಿರುವಂತಹ ಜಿನ್ನಾ ಮಾರ್ಕೆಟ್ನ ಪರಿಸ್ಥಿತಿ ಹೇಗಾಗಿದೆ ಭಾರತೀಯ ಸೇನೆ ಅಲ್ಲಿ ದಾಳಿಯನ್ನ ನಡೆಸಿದ ಬಳಿಕ ಅಂತ.